ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ವೀಕ್ಷಕ ಪ್ರಭುಗಳೇ, ಚಾಮರಾಜನಗರದಲ್ಲಿ 2021 ಮೇ 2ರಂದು ಕೋವಿಡ್ ಸಂದರ್ಭ ಅದು ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂಭವಿಸತಕ್ಕಂತಹ ಒಂದು ಘೋರ ಆಕ್ಸಿಜನ್ ದುರಂತದಲ್ಲಿ ದಾರುಣವಾಗಿ 34 ಜನ ಮೃತಪಟ್ಟಿರ್ತಾರೆ ಅಂತಕ್ಕಂತಹ ಒಂದು ವಿಷಯ ನಾವು ಕೇಳ್ತಾ ಇದ್ದೇವೆ. ಆದರೆ ಅಲ್ಲಿರ್ತಕ್ಕಂತಹ ಈ ಕುಟುಂಬಸ್ಥರು, ಅಂದರೆ ಈ ಸಂತ್ರಸ್ತ ಕುಟುಂಬಸ್ಥರು ಏನಿರ್ತಾರಲ್ಲ, ಅಂದರೆ 34 ಜನ ಏನು ತೀರ್ಕೊಂಡ್ರು, ಅವರ ಅವಲಂಬಿತರು ಏನಿರ್ತಾರಲ್ಲ, ಅವರಿಗೆ ತಲಾ ಒಂದೊಂದು ನೌಕರಿ ಕೊಡ್ತೀವಿ, ಅಂದರೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿ ಭಾರತ್ ಜೋಡೋ ಯಾತ್ರೆ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದಿಷ್ಟು ನಾಯಕರು, ಅಂದರೆ ರಾಹುಲ್ ಗಾಂಧಿ, DK ಶಿವಕುಮಾರ್ ಇವರೇನಿದ್ರಲ್ಲ, ಇವರೆಲ್ಲ ಒಂದು ರೀತಿ ಅಭಯ ಹಸ್ತವನ್ನು ಕೊಟ್ಟಿರ್ತಾರೆ. ಅಂದರೆ ಒಂದಿಷ್ಟು ಮಾತುಗಳನ್ನ ಕೊಟ್ಟಿರ್ತಾರೆ. ನಮ್ಮ ಸರ್ಕಾರ ಬಂತಂದರೆ ನಿಮಗೆ ಮನೆಗೆ ಒಬ್ಬರಂತೆ ಸರ್ಕಾರಿ ನೌಕರಿ ಕೊಡ್ತೀವ್ರಿ ಅಂತ ಹೇಳಿದ್ರಂತೆ. ಸೊ ಅದನ್ನೆಲ್ಲ ನಂಬಿರ್ತಕ್ಕಂತಹ ಚಾಮರಾಜನಗರದ ಸುಮಾರು 34 ಕುಟುಂಬಸ್ಥರು ಒಂದು ಆಶೆಯನ್ನು ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಸೊ ಇವತ್ತು ಆ ಆಶೆ, ಆ ನಿರೀಕ್ಷೆ ಖುಷಿ ಆಯಿತಾ ಅಂತಕ್ಕಂಥ ಒಂದಿಷ್ಟು ಮಾತುಗಳು ಈಗ ಕೇಳಿ ಬರ್ತಾ ಇವೆ. ಸೊ 4 ವರ್ಷದಿಂದ ಹೋರಾಟ ನಡೆಸ್ತಾ ಇದ್ರು ಆ ಸಂತ್ರಸ್ತರು. ಸರ್ಕಾರದ ಒಂದು ನಡೆ ಏನಿದೆಯಲ್ಲ, ಅದು ಒಂದು ತೀವ್ರವಾಗಿರ್ತಕ್ಕಂಥ ಒಂದು ಮನನೊಂದುವಂತಹ ರೀತಿಯಲ್ಲಿ, ಅಂದರೆ ಆತ್ಮಹತ್ಯೆಯನ್ನು ಸಹ ನಾವು ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋಗಿದೆ. ಸರ್ಕಾರದಿಂದ 1 ಲಕ್ಷ ರೂಪಾಯಿ ಪರಿಹಾರವನ್ನು, ಆ ಸರ್ಕಾರ ಅಂತಲ್ಲ, ಈಗ ಸದ್ಯಕ್ಕೆ ಏನಿದೆ ಈ ಸರ್ಕಾರ, ಅಂದರೆ ಕಾಂಗ್ರೆಸ್ನ ಒಂದು ಪಕ್ಷ ಏನಿದೆ, ಅದರಿಂದ 1 ಲಕ್ಷ ಪರಿಹಾರವನ್ನು ತೆಗೆದುಕೊಂಡಾಯಿದ್ರು. ಆ ಒಂದು ಪರಿಹಾರದ ಅಮೌಂಟ್ನೂ ಸಹ ನಾವು ಈಗ ಕೊಡ್ತೀವಿ ಅಂತ ಹೇಳಿ ಈಗ ಸಂತ್ರಸ್ತರು ಮಾತನಾಡ್ತಿದ್ದಾರೆ. ಹಾಗಾದರೆ ಪುಡಿಗಾಸು ಪರಿಹಾರವನ್ನು ಕೊಟ್ಟು ಕೈ ತೊಳ್ಕೊಂಡು ಬಿಟ್ರಾ ಅಂತಕ್ಕಂಥ ಮಾತುಗಳು ಈಗ ಕೇಳಿ ಬರ್ತಿವೆ. ಸೊ ಭಾರತ್ ಜೋಡೋ ಯಾತ್ರೆಯಲ್ಲಿ ಇದೇ DK ಶಿವಕುಮಾರ್ ಅವರಿಗೆ ಮಾತನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ ಒಂದು ಸರ್ಕಾರಿ ನೌಕರಿ ಕೊಡ್ತೀವ್ರಿ ಅಂತ ಹೇಳಿದ್ದಂತೆ. ಆದರೆ ಇವತ್ತು ಉಲ್ಟಾ ಹೊಡೆದಿದ್ದಾರೆ ಅಂತ ಒಂದಿಷ್ಟು ಮಾತುಗಳೀಗ ಕೇಳಿ ಬರ್ತಾ ಇವೆ. ಅಂದರೆ ಅವಾಗ ಸಂತ್ರಸ್ತರ ಮನೆಗೆ ಹೋಗಿದ್ದರು DK ಶಿವಕುಮಾರ್ ಅವರು. ಹೋಗಿ ಅವರಿಗೆ ಒಂದಿಷ್ಟು ಸಾಂತ್ವನವನ್ನು ಹೇಳಿದರು, ಒಂದಿಷ್ಟು ಪರಿಹಾರವನ್ನು ಸಹ ನಾನು ಕೊಡ್ತೇನೆ, ನಮ್ಮ ಸರ್ಕಾರ ಬರಲಿ ಅಂತ ಮಾತುಗಳನ್ನು ಕೊಟ್ಟಿದ್ದರು. ಆದರೆ ಇವತ್ತು ಸಚಿವ ಸಭೆಯಲ್ಲಿ, ಅಂದರೆ ಸಚಿವ ಸಂಪುಟ ಸಭೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳಿಗೆ ಸದ್ಯಕ್ಕೆ ಕೇಳಿ ಬರ್ತಿದೆ. ಸೊ ಹಾಗಾದರೆ ಈ ಆಕ್ಸಿಜನ್ ದುರಂತ ಏನಿದೆ, ಇದು ಹೇಗಾಯಿತು, ಯಾವ ರೀತಿ ಆಯಿತು, ಒಂದಿಷ್ಟು ಮೆಲಕನ್ನು ಹಾಕ್ತಾ ಬರೋಣ. ವೀಕ್ಷಕ ಪ್ರಭುಗಳೇ, ಕೋವಿಡ್ನಲ್ಲಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ 24ಕ್ಕೂ ಹೆಚ್ಚು ಜನ ಉಸಿರು ಚೆಲ್ಲಿದ್ರು. ಸರ್ಕಾರ ಈ ಸಾವಿನ ಸಂಖ್ಯೆಯನ್ನು ಮುಚ್ಚಿಟ್ಟಿತ್ತಾ ಎಂಬ ಆರೋಪ ವಿಪಕ್ಷಗಳು ಮಾಡಿದ್ವು. 24ಕ್ಕೂ ಸಾವು ಅಲ್ಲ, 34 ಜನ ಆಕ್ಸಿಜನ್ ಕೊರತೆಯಿಂದ ಅಥವಾ ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿಬಿಟ್ಟಿತ್ತು. ಇನ್ನು ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಅಥವಾ ಆಗಿದ್ದಂತಹ ರೋಹಿಣಿ ಸಿಂಧೂರಿ ಅವರ ಮೇಲೆ ಒಂದು ಆರೋಪ ಕೇಳಿಬಂದಿತ್ತು. ಆಕ್ಸಿಜನ್ ಸಿಗದೆ 24 ಜನ ತೀರ್ಕೊಂಡಿದ್ದಾರೆ ಎನ್ನುವ ಆರೋಪವೂ ಸಹ ಇತ್ತು. ಆದರೆ ಅದಕ್ಕೆ ಯಾವುದೇ ಪುರಾವೆಗಳು ಇರಲಿಲ್ಲವಾದ್ದರಿಂದ ರೋಹಿಣಿ ಸಿಂಧೂರಿ ಅವರಿಗೆ ಕ್ಲೀನ್ ಚೀಟ್ ಸಹ ಸಿಕ್ಕಿತ್ತು. ಹೈಕೋರ್ಟ್ಗೆ ಆಯೋಗ ವರದಿಯನ್ನು ಸಲ್ಲಿಸಿತ್ತು. ಇಲ್ಲಿ ಜನನಾಯಕರು ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಬಂದಿದ್ದರು. ಇಲ್ಲಿನ ಶಾಸಕರು ಆಸ್ಪತ್ರೆಗೆ ಸರಿಯಾಗಿ ಬರ್ತಾ ಇಲ್ಲ, ಸರಿಯಾಗಿ ಭೇಟಿ ನೀಡ್ತಾ ಇಲ್ಲ ಅಂತಕ್ಕಂಥ ಒಂದಿಷ್ಟು ಆರೋಪಗಳು ಕೇಳಿ ಬಂದಿದ್ವು. ಅಂತೆಲ್ಲ ಆರೋಪಗಳನ್ನು ಮಾಡ್ತಿದ್ರು. ಆದರೆ ಪಾಸಿಟಿವ್ ಬಂದಂತಹ ವ್ಯಕ್ತಿಯನ್ನು ಮನೆಯಲ್ಲಿರು, ಬೆಡ್ ಇಲ್ಲ, ಈ ರೀತಿ ಒಂದಿಷ್ಟು ಮಾತುಗಳು ಅದೇ ಆಸ್ಪತ್ರೆಯಿಂದ ಕೇಳಿ ಬಂದಿದ್ವಂತೆ. ಇಷ್ಟೆಲ್ಲ ಆರೋಪಗಳು ಆಸ್ಪತ್ರೆಯ ಮೇಲೆಯೂ ಸಹ ಇದ್ವು. ಇದೇ ಸಂದರ್ಭದಲ್ಲಿ ತೀರಿಕೊಂಡವರನ್ನು ಆಕ್ಸಿಜನ್ ದುರಂತದ ಪಟ್ಟಿ ಏನಿದೆಯಲ್ಲ, ಈ ದುರಂತದ ಪಟ್ಟಿ, ಆ ಪಟ್ಟಿಯಲ್ಲಿ ಅವರ ಹೆಸರನ್ನೇ ಸೇರಿಸಲಾಗಿರಲಿಲ್ಲವಂತೆ. ಇನ್ನು ಕೊನೆಗೆ ಡೆತ್ ಸರ್ಟಿಫಿಕೇಟ್ ಕೊಡದೆ ಮನೆಯಿಂದ ಆಸ್ಪತ್ರೆಗೆ, ಆಸ್ಪತ್ರೆಯಿಂದ ಮನೆಗೆ ಅಥವಾ ಬೇರೆ ಬೇರೆ ಕಡೆ ಅಲ್ದಾಡಿಸುವಂತಹ ಕೆಲಸವನ್ನು ಸರ್ಕಾರಿ ಅಧಿಕಾರಿಗಳು ಮಾಡಿಬಿಟ್ಟಿದ್ರಂತೆ. ಇನ್ನು ಡೆತ್ ಆಡಿಟ್ ಕಮಿಟಿ ಕೋವಿಡ್ನಿಂದ ಸತ್ತಿದ್ದಾರೆ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿತ್ತು. ಹೀಗಾಗಿ ಆಕ್ಸಿಜನ್ ಕೊರತೆಯ ಆ್ಯಂಗಲ್ನಲ್ಲಿ ತನಿಖೆ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಈಗ ಎದುರಾಗ್ತಿರುವಂಥದ್ದು. ಒಟ್ಟಿನಲ್ಲಿ ಸರ್ಕಾರ, ಅಂದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಅವತ್ತು ಒಂದಿಷ್ಟು ಭರವಸೆಗಳನ್ನು ಕೊಟ್ಟಿತ್ತು. ಆವಾಗ ಅಧಿಕಾರ ಇರಲಿಲ್ಲ.
ಭರವಸೆಗಳನ್ನ ಕೊಟ್ಟಿತ್ತು. ನಾನು ಅಧಿಕಾರಕ್ಕೆ ಬಂದರೆ ನಿಮಗೆ ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅಂತ ಒಂದಿಷ್ಟು ಮಾತುಗಳನ್ನು ಹೇಳಿತ್ತು. ಇದೇ ಡಿ ಕೆ ಶಿವಕುಮಾರ್ ಅವರು ಮಾತುಗಳನ್ನು ಕೊಟ್ಟಿದ್ದರು. ಆದರೆ ಈಗ ಮಾತುಗಳನ್ನು ಈಡೇರಿಸುವಲ್ಲಿ ಯಾಕೋ ಹಿಂಜರಿಯುತ್ತಿದ್ದಾರಾ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಿವೆ. ಸೊ ಒಟ್ಟಿನಲ್ಲಿ ಇದು ಪೂರ್ತಿಯಾಗಿ ಏನು ವರದಿ ನೋಡಿದರೆ ನೀವು, ಈ ವರದಿ ಚಾಮರಾಜನಗರದಲ್ಲಿ ಆಗಿರ್ತಕ್ಕಂತಹ ಒಂದು ಆಕ್ಸಿಜನ್ ದುರಂತ ಅಥವಾ ಆಕ್ಸಿಜನ್ ಒಂದು ಕರುಣಾಜನಕ ಕತೆ, ಕೋವಿಡ್ನ ಮರಕ ಪಡುವಂತಹ ಕಥೆ ಅಂತ ಹೇಳಬಹುದಾಗಿದೆ. ವೀಕ್ಷಕ ಪ್ರಭುಗಳೇ, ಈ ಒಂದು ವರದಿಯ ಬಗ್ಗೆ ಅಥವಾ ಇಲ್ಲಿ ನಾನು ಹೇಳಿರ್ತಕ್ಕಂಥ ಒಂದು ಸ್ಟೋರಿ ಏನಿದೆಯಲ್ಲ, ಈ ಸ್ಟೋರಿ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ಒಂದು ವರದಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತರಂ.